ನೀವು ಕೇಳಿದ ಗಾದೆ ಒಲಿದರೆ ನಾರಿ ಮುನಿದರೆ ಮಾರಿ ಬಹಳ ಅರ್ಥಗರ್ಭಿತವಾದದ್ದು. ಇದು ಸ್ತ್ರೀಯರ ಸ್ವಭಾವದ ಎರಡು ವಿಭಿನ್ನ ಮುಖಗಳನ್ನು ಸೊಗಸಾಗಿ ವರ್ಣಿಸುತ್ತದೆ. ಈ ಗಾದೆಯ ವಿಸ್ತರಣೆಯನ್ನು ಈ ರೀತಿ ಮಾಡಬಹುದು. ಒಲಿದರೆ ನಾರಿ. ಈ ಭಾಗವು ಸ್ತ್ರೀಯರ ಪ್ರೀತಿ, ವಾತ್ಸಲ್ಯ ಮತ್ತು ಮೃದುತ್ವವನ್ನು ಸೂಚಿಸುತ್ತದೆ. ಒಬ್ಬ ಸ್ತ್ರೀ ಪ್ರೀತಿಸಿದಾಗ ಅವಳು ತನ್ನ ಪ್ರೀತಿಯನ್ನು ಮೃದುವಾದ ಮಾತುಗಳು, ಕಾಳಜಿ ಮತ್ತು ಸಹಾಯದ ಮೂಲಕ ವ್ಯಕ್ತಪಡಿಸುತ್ತಾಳೆ. ಅವಳು ಮನೆಯನ್ನು ಬೆಳಗುತ್ತಾಳೆ, ಸಂಬಂಧಗಳನ್ನು ಬೆಸೆಯುತ್ತಾಳೆ ಮತ್ತು ಎಲ್ಲರನ್ನೂ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ಅವಳ ಹೃದಯವು ಕರುಣೆಯಿಂದ ತುಂಬಿರುತ್ತದೆ ಮತ್ತು ಅವಳು ಇತರರ ನೋವಿಗೆ ಸ್ಪಂದಿಸುತ್ತಾಳೆ. ಪ್ರೀತಿಯಿಂದ ನೋಡಿಕೊಂಡಾಗ ಸ್ತ್ರೀಯು ಶಾಂತಿ, ಸಂತೋಷ ಮತ್ತು ಸಮಾಧಾನದ ಪ್ರತೀಕವಾಗಿರುತ್ತಾಳೆ. ಅವಳ ಉಪಸ್ಥಿತಿಯು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಮುನಿದರೆ ಮಾರಿ. ಈ ಭಾಗವು ಸ್ತ್ರೀಯರ ಕೋಪ ಮತ್ತು ಸಿಟ್ಟಿನ ತೀವ್ರತೆಯನ್ನು ವಿವರಿಸುತ್ತದೆ. ಒಬ್ಬ ಸ್ತ್ರೀ ಕೋಪಗೊಂಡಾಗ ಅವಳು ಮಾರಿ ಅಂದರೆ ದುರ್ಗಾದೇವಿಯಂತೆ ಭಯಾನಕ ರೂಪವನ್ನು ತಾಳಬಹುದು. ಅವಳ ಸಿಟ್ಟು ಕೆಟ್ಟ ಪರಿಣಾಮಗಳನ್ನು ಉಂಟುಮಾಡಬಹುದು. ಅವಳ ಮಾತುಗಳು ಚುಚ್ಚುವ ಬಾಣಗಳಂತೆ ಇರಬಹುದು ಮತ್ತು ಅವಳ ಕ್ರಿಯೆಗಳು ತೀವ್ರವಾಗಿರಬಹುದು. ಅವಳು ಅನ್ಯಾಯವನ್ನು ಸಹಿಸುವುದಿಲ್ಲ ಮತ್ತು ತನ್ನ ಕೋಪದ ಮೂಲಕ ಅದನ್ನು ವಿರೋಧಿಸುತ್ತಾಳೆ. ಮುನಿಸಿಕೊಂಡಾಗ ಸ್ತ್ರೀಯು ಅತಿಯಾದ ಶಕ್ತಿಯನ್ನು ಪ್ರದರ್ಶಿಸಬಹುದು ಮತ್ತು ಎದುರಾಳಿಯನ್ನು ಸೋಲಿಸುವ ಛಲವನ್ನು ಹೊಂದಿರುತ್ತಾಳೆ. ಸಾರಾಂಶ: ಒಟ್ಟಾರೆಯಾಗಿ ಈ ಗಾದೆಯು ಸ್ತ್ರೀಯು ಪ್ರೀತಿಯ ಸ್ವರೂಪಿಯೂ ಹೌದು ಮತ್ತು ಕೋಪದ ಸ್ವರೂಪಿಯೂ ಹೌದು ಎಂದು ತಿಳಿಸುತ್ತದೆ. ಅವಳು ಪರಿಸ್ಥಿತಿಗೆ ಅನುಗುಣವಾಗಿ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾಳೆ. ಪ್ರೀತಿಯಿಂದ ನೋಡಿಕೊಂಡರೆ ಅವಳು ಮನೆಯನ್ನು ಸ್ವರ್ಗವನ್ನಾಗಿ ಮಾಡುತ್ತಾಳೆ. ಆದರೆ ಅವಳಿಗೆ ನೋವುಂಟು ಮಾಡಿದರೆ ಅಥವಾ ಅವಳನ್ನು ಕೆರಳಿಸಿದರೆ ಅವಳು ವಿನಾಶಕಾರಿಯಾಗಿಯೂ ಪರಿಣಮಿಸಬಹುದು. ಆದ್ದರಿಂದ ಸ್ತ್ರೀಯರನ್ನು ಗೌರವದಿಂದ ಕಾಣುವುದು ಮತ್ತು ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳುವುದು ಬಹಳ ಮುಖ್ಯ. ಈ ವಿಸ್ತರಣೆಯು ನಿಮಗೆ ಸಹಾಯಕವಾಗಿದೆಯೆಂದು ಭಾವಿಸುತ್ತೇನೆ.